ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಇಂದಿನಿಂದ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬವನ್ನಾಗಿ ಆಚರಿಸ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮದ ಜಯಂತ್ಯೋತ್ಸವದ ಕಾರ್ಯಕ್ರಮನ ಇವತ್ತಿನಿಂದ ಪ್ರಾರಂಭ ಅಂದ್ರೆ ಲಾಂಚ್ ಮಾಡ್ತಾ ಇದ್ದೀವಿ. ಇವತ್ತು ಈ ಕಂಠಿ ಸರ್ಕಲ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಅನ್ನೋದಕ್ಕಿಂತ ಒಂದು ಬ್ಯಾನರ್ ಹಾಕಿದ್ದೀವಿ. ಅದನ್ನ ಗುರುಮಾಂತ ಸ್ವಾಮಿ ಪೂಜ್ಯ ಗುರುಮಾಂತ ಸ್ವಾಮಿಗಳ ಅಮೃತ ಹಸ್ತದಿಂದ ಅದು ಅನಾವರಣಗೊಳ್ಳಲಿದೆ. ಅದರ ಮೂಲಕ ನಮ್ಮ ನಡೀತಕ್ಕಂಥ ಇಂದಿನಿಂದ ಪ್ರಾರಂಭವಾಗಿ 14ನೇ ತಾರೀಕಿನವರೆಗೆ ನಡೀತಕ್ಕಂಥ ಕಾರ್ಯಕ್ರಮದ ಚಾಲನೆ ಮತ್ತು ಇದು ಹಬ್ಬದ ಖುಷಿಗಾಗಿ ಇವತ್ತು ನಾವು ಇಲ್ಲಿಂದ ಎಲ್ಲರೂ ಕಂಠಿ ಸರ್ಕಲ್ಗೆ ಹೋಗಿ ಆ ಭಾವಚಿತ್ರಕ್ಕೆ ಬ್ಯಾನರ್ನ ಅನಾವರಣ ಮಾಡಿ ಅಲ್ಲಿ ಎಲ್ಲರೂ ನಾವು ನಮ್ಮ ಬಾಬಾ ಸಾಹೇಬರಿಗೆ ನಮ್ಮ ಎಲ್ಲನೂ ಆರೈಕೆಗಳನ್ನು ಅರ್ಪಿಸಿ ಪುಷ್ಪ ನಮನ ಸಲ್ಲಿಸ್ತಾ ಇದ್ದೇವೆ. ಅದಕ್ಕೆ ಗೌರವ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಎಲ್ಲರೂ ಒಂದ್ ಕಡೆ ಹೆಣ್ಮಕ್ಳು ಸಾಲ್ ಮಾಡ್ರಿ, ಒಂದ್ ಕಡೆ ಗಂಡ್ಮಕ್ಳು ಸಾಲ್ ಮಾಡಿ ಅತ್ಯಂತ ಶಾಂತ ರೀತಿಯಿಂದ ಈ ಸ್ವಲ್ಪ ಮೊಂಬತ್ತಿ ಮುಂದೆ ಹಿಡ್ರಿ. ಯಾಕಂದ್ರೆ ಕೈ ಮೇಲೆ ಬಿದ್ದು ಇದು ಮೈ ಮೇಲೆ ಬೀಳೋ ಚಾನ್ಸ್ ಇರುತ್ತೆ. ಆರಿದ್ರೆ ನಮ್ಮ ಹುಡುಗರು ಹಾಗಾಗಿ ನಿಮ್ಗೆ ಇದು ಹಚ್ತಿರ್ತಾರೆ. ಎಲ್ಲರೂ ಅಲ್ಲಿಗೆ ಹೋಗೋಣ. ಈಗ ಕಂಠಿ ಸರ್ಕಲ್ ಹತ್ರ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಂಧುಗಳೇ, ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಮನದಲ್ಲಿ ನೆನೆದು ನಮ್ಮ ಈ ಚಿತ್ತರಗಿ ಸಂಸ್ಥಾನ ಮಠದ ನಡೆದಾಡದೆ ದೇವರೆಂದೇ ಖ್ಯಾತವಾಗಿರುವ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಗುರುಮಾಂತ ಸ್ವಾಮಿಗಳ ಪಾದಗಳಲ್ಲಿ ನಮಿಸಿ ಇಂದಿನ ದಿವಸ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಇದನ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವನ್ನು ಆಚರಿಸಲಾಗುತ್ತಾ ಅಂತ ನಾವು ತಿಳ್ಕೊಂಡು ನಾವು ಆಚರಿಸ್ತಾ ಇದ್ದೀವಿ. ಅದರ ನಿಮಿತ್ತ ಇವತ್ತಿನ ದಿವಸ ಇದು ಲಾಂಛನ ಅಂತೀವಲ್ಲ, ಲಾಂಛನ ಅಂದ್ರೆ ಇವತ್ತಿನ ದಿವಸ ಪ್ರಾರಂಭ. ನಮ್ಮ ಕಾರ್ಯಕ್ರಮಗಳು ಇಂದಿನಿಂದ ಪ್ರಾರಂಭ ಹೋಗ್ತವೆ. ಇವತ್ತಿನಿಂದ ಹಿಡಿದು ಅನೇಕ ಚಟುವಟಿಕೆಗಳು, ಕ್ರೀಡೆ ಇರ್ಬೋದು, ಪ್ರಬಂಧ ಸ್ಪರ್ಧೆ ಇರ್ಬೋದು, ಇನ್ನಿತರ ಅವತ್ತಿನ ದಿವಸ 13ನೇ ತಾರೀಕಿಗೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಸಹಿತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲನಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಅಂದ್ರೆ ಇವತ್ತಿನಿಂದ ಪ್ರಾರಂಭವಾಗಿ 14ನೇ ತಾರೀಕಿನವರೆಗೂ ಪೂಜ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಮನೆ ದಿವಸ ಅವರ ಸಾನ್ನಿಧ್ಯನ ಅವರೇ ಮುಖ್ಯ ಅತಿಥಿಗಳು ಅನ್ನೋದಕ್ಕಿಂತ ಅವರ ಸಾನ್ನಿಧ್ಯದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಜರುಗ್ತವೆ. ಅದಕ್ಕೆ ದಯಮಾಡಿ ಎಲ್ಲರೂ ಇವತ್ತಿನ ದಿವಸ ಬಂದು ನಮ್ಮೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ತಮ್ಮ ಉಪಸ್ಥಿತಿಯನ್ನು ತೋರಿಸಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಪೂಜ್ಯರಿಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದದ್ದಕ್ಕಾಗಿ ಅವರಿಗೆ ಅತ್ಯಂತ ಗೌರವ ನಮನಗಳನ್ನು ಸಲ್ಲಿಸುತ್ತಾ ಅವರು ಒಂದೆರಡು ಈ ಸಭೆ ಕುರಿತು ಒಂದೆರಡು ಮಾತನಾಡಲಿಕ್ಕೆ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದಂಥ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪುಡಮಟ್ಟು ಇಲ್ಲಿ ನೆರೆದಿರುವ ಎಲ್ಲ ಶರಣರಲ್ಲಿ, ಪೂಜ್ಯ ತಾಯಂದರಲ್ಲಿ, ಮಕ್ಕಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ನಾಳೆ ಏಪ್ರಿಲ್ 14ನೇ ತಾರೀಕಿನ ದಿವಸ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸಮಾರಂಭ ನಡೀತೈತಿ. ಅದರ 5 ದಿನಗಳ ಮುಂಚಿತವಾಗಿ ನಮ್ಮ ನಗರದ ಅಂಬೇಡ್ಕರ್ ಕಾಲನಿಯಲ್ಲಿ ಎಲ್ಲ ಬಂಧುಗಳು ಅವರು ಅಂಬೇಡ್ಕರ್ ಜಯಂತಿ ಒಂದು ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮಗಳನ್ನು, ಸ್ಪರ್ಧೆಗಳನ್ನು ಏರ್ಪಡಿಸುವಂಥ ಒಂದು ಉದ್ಘಾಟನಾ ಸಮಾರಂಭ ಇದು. ಅದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ದೊಡ್ಡ ಭಾವಚಿತ್ರ ಅನಾವರಣಗೊಳಿಸುವುದರ ಮೂಲಕವಾಗಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಶ್ರೇಷ್ಠವಾದಂಥ ಒಂದು ಚಿಂತನೆ ಅಂತಂದರೆ ಇದು ಶಿಕ್ಷಣ, ಸಂಘಟನೆ ಅದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಒಂದು ಶಿಕ್ಷಣ ಬೇಕು, ಒಂದು ಸಂಘಟನೆ ಬೇಕು ಮತ್ತು ಒಂದು ಹೋರಾಟ ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಆ ದಿಸೆಯಲ್ಲಿ ಇವತ್ತು ಶಿಕ್ಷಣ ಪಡೆಯೋದು ಬಹಳ ಮುಖ್ಯ ಐತಿ. ಅದಕ್ಕೆ ಇವತ್ತು ಪ್ರತಿಯೊಬ್ಬ ಪಾಲಕರು ಕೂಡ ತಮ್ಮ ಮಕ್ಕಳಿಗೆ ಸಾಲ ಮಾಡಿ ಆದರೂ ಕೂಡ ಶಿಕ್ಷಣವನ್ನು ಕೊಡಿಸ್ರಿ, ಶಿಕ್ಷಣದಿಂದ ಅವ್ರನ್ನ ವಂಚಿತರಾಗಿ ಮಾಡಬೇಡ್ರಿ. ಅದಕ್ಕಾಗಿ ಶಿಕ್ಷಣನೇ ಬಹಳ ಮುಖ್ಯ ಐತಿ. ಅದಕ್ಕಾಗಿ ಎಲ್ಲ ಪಾಲಕರು ತಮ್ಮ ಮಕ್ಕಳಿಗೆ ಸಾಲ ಮಾಡಿ ಆದರೂ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನೋದನ್ನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಅದರ ಜೊತೆಗೆ ಇವತ್ತಿನ ದಿವಸ ನಮ್ಮ ಶರಣಪ್ಪನ ಅಮದಿಹಾಳ ಶರಣರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಏನು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡ್ಯಾರೆ. ಆದರೂ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಉತ್ಸವದ ಒಂದು ದೊಡ್ಡ ಹಬ್ಬ. ಆದರೆ ಎಲ್ಲ ಹಬ್ಬದಂತೆ ಈ ಹಬ್ಬ ಅಲ್ಲ. ಇದು ಮನೋವಿಕಾಸದ ಹಬ್ಬ, ಬುದ್ಧಿ ವಿಕಾಸದ ಹಬ್ಬ.
ಮನೋವಿಕಾಸನೂ ಆಕತಿ, ಬುದ್ಧಿ ವಿಕಾಸನೂ ಆಕತಿ. ಅದರದ್ದು ಒಂದು ಹಬ್ಬ ಇದು. ಅದಕ್ಕಾಗಿ ಇವತ್ತು ವಿಶೇಷವಾದಂಥ ಹಬ್ಬವನ್ನು ಇಡೀ ಜಗತ್ತಿನಾದ್ಯಂತ, ಅಂಬೇಡ್ಕರ್ ಅಂದರೆ ಸುಜ್ಞಾನದ ವ್ಯಕ್ತಿ, ಅವರ ಜನ್ಮದಿನವನ್ನು ಸುಜ್ಞಾನ ದಿನಾಚರಣೆ ಅಂತ ವಿಶ್ವಸಂಸ್ಥೆ ಆಚರಣೆ ಮಾಡ್ತಾರೆ. ಅದಕ್ಕಾಗಿ ಅವರ ಸಾಹಿತ್ಯವನ್ನು, ಅವರ ಬರಹಗಳನ್ನು ಓದಿದರೆ ಆ ಸುಜ್ಞಾನ ನಮಗೂ ಟ್ರಾನ್ಸ್ಫರ್ ಆಗತ್ತೆ, ನಮಗೂ ಅದರಿಂದ ವರ್ಗಾವಣೆ ಆಗತ್ತೆ. ಅದಕ್ಕಾಗಿ ಅವರ ಸಾಹಿತ್ಯವನ್ನು ನಾವು ಓದಬೇಕು, ಮಕ್ಕಳೆಲ್ಲ ಓದಬೇಕು ಅನ್ನೋದೇ ನನ್ನ ಆಶಯ. ಶರಣು ಶರಣ.